ಮುಸ್ಲಿಮ್ಸ್ ಬಗ್ಗೆ ನೀವು ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಟಿಕೆಟ್ ಏನಾರ ಕೊಡ್ಬಿಟ್ರೆ ಬಿಜೆಪಿ ಅವರು ಅಂತ ಮುಟ್ಟಾಡ್ರಿ ಯಾರು ಇಲ್ಲ. ನಿನ್ನ ಕೊಡ್ಬಿಟ್ರೆ ನೀವು ಭಾರತೀಯ ಜನತಾ ಪಕ್ಷ ಇಟ್ಕೊಂಡು ನೀವು ಮುಸ್ಲಿಮ್ಸರು ಕ್ರಿಶ್ಚಿಯನ್ ನಾವ್ ಹಿಂದೂಗಳು ಯಾಕೆ ಕೇಳಬೇಕು? ಹಂಗಾರೆ ಚೇಂಜ್ ಮಾಡ್ಬಿಡಿ. ಭಾರತೀಯ ಜನತಾ ಪಕ್ಷ ಹಿಂದೂ ಜನತಾ ಪಕ್ಷ ಅಂತ ಇಟ್ಕೊಳ್ಳಿ. ಸೈಕಲ್ ತಗೋ ಒಂದು ಪ್ರತಾಪ್ ಸಿಂಹ ಇಲ್ಲ ಬಾ ನಾನೇ ಕೊಡ್ತೀನಿ ಒಂದು ಹಳೆ ಸೈಕಲ್ ನಮ್ಮ ಕೊಂಡಣ ಸೈಕಲ್ ಸಪ್ಪಲ್ ಒಂದು ಅದ ಸೈಕಲ್. ನಿಜವಾಗ ಕಾರ್ಯಕರ್ತನಾಗಿ ನೀವು ಒಬ್ಬ ಪ್ರಧಾನಮಂತ್ರಿಗೆ ನೀವು ಬೆಲೆ ಕೊಡ್ತೀನಿ ಅನ್ನಂಗಿದ್ರೆ ನಾಳೆಯಿಂದ ನಾನು ಕಣ್ಣೆರಿಗೆ ಸೈಕಲ್ ತಗೋಸುತ್ತು. ನೀನಿರೋದು ಯಾವ್ದೋ ಊರವನು ಇಲ್ಲಿ ಮೈಸೂರು ಬಂದು ಸೇರ್ಕೊಂಡೆ. ಮೈಸೂರಲ್ಲಿ ಯಾರು ಗಂಡಸಿಲ್ಲ ಅಂತ ನೀನು ಟಿಕೆಟ್ ಕೊಟ್ರೆ ನಮ್ಮ ಮೈಸೂರಿಗೆ ಅವಮಾನ. ಪ್ರತಾಪ್ ಸಿಂಹನಿಗೆ ಬೇರೆ ಕೆಲಸ ಇಲ್ಲ ಪಾಪ. ನಾನು ಹೇಳಿ ನನಗೂ ಬೇಸರನೇ ಅವನ ಜೊತೆ ಅವನ ವಿಷಯ ಮಾತಾಡೋಕೆ ಬೇಜಾರು. ಯಾಕೆ ಅವನು ನಮ್ಮ ಅರ್ಹನಲ್ಲ. ಯಾಕಂದ್ರೆ ಅವನು ಈಗ ನೋಡಿ ಸರ್, ಹಿಜಾಬ್ ಅನ್ನೋದು ಅವರ ಧರ್ಮದ ಹಕ್ಕು. ಅವ್ರು ಹಾಕತ್ತಾರೆ. ಅವರು ಆಗಿನಿಂದ ಹಾಕ ಬಂತಾರೆ. ಈಗೇನು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಹೇಳ್ತಾನೆ ಅವ್ರು ಹಾಕತ್ತಲ್ಲ. ಅವ್ರು ಆಗಿನ ಕಾಲದಿಂದ ಅವ್ರು ತಾತ್ಕಾಲದಿಂದ ಹಾಕಬತ್ತಾರೆ. ಅದನ್ನು ತಡೆಗೆ ನಾವು ಯಾರು? ವಸ್ತ್ರ ಅದು ಮಹಿಳೆಯರ ಮಾನ ಮುಚ್ಚಕ ಅವ್ರು ವಸ್ತ್ರ ಹಾಕತ್ತಾರೆ. ಈಗ ಯೂನಿಫಾರ್ಮ್ ಜೊತೆಗೆ ಅವರು ಬುರ್ಕ ಹಾಕಬತ್ತಿದ್ದಾರೆ. ಅದ್ರಲ್ಲಿ ತಪ್ಪಿಲ್ವಲ್ಲ? ತಪ್ಪೇನಿದೆ ಪ್ರತಾಪ್ ಸಿಂಹ? ಹಂಗಾರೆ ಈಗ ನೀವು 3 ರೂಪಾಯಿ ಟಿಕೆಟ್ ಹಾಕತ್ತೀರಿ ಹಾಕ್ಬೇಡಿ ಅಂತಾರೆ, ನೀವು ಬಿಟ್ಬಿಡ್ತೀರಾ? ಇನ್ನು ಬೇರೆ ಅವ್ರು ಹೇಳಾರ ಸರ್ಕಾರ ಯಾರಿಗೂ ಮೋಸ ಮಾಡಿಲ್ಲ, ಎಲ್ಕ ಹಕ್ಕು ಕೊಟ್ಟವ್ರೆ, ಅವ್ರ ಧರ್ಮದವರ ಉಪಯೋಗಿಸಿ ಶಾಲಾ ಕಾಲೇಜಲ್ಲಿ ಇದು ಮಾಡ್ಕೊಳ್ಳಿ ಅಂತ ಬಂದವ್ರು ಹೇಳಲ್ವ? ಅದೇ ರೀತಿ ನಡ್ಕೋತಾರೆ ಬಿಡು. ನೋಡಪ್ಪ, ನೀನು ಮುಸ್ಲಿಮ್ಸ್ ಬಗ್ಗೆ ನೀನು ಜಾಸ್ತಿ ಮಾತಾಡೋಕೆ ಹೋಗ್ಬೇಡ. ಯಾಕಂದರೆ ಅವರು ಭಾರತೀಯರು. ನೀವು ಭಾರತೀಯ ಜನತಾ ಪಕ್ಷ ಇಟ್ಕೊಂಡು ನೀವು ಮುಸ್ಲಿಮ್ಸರು ಕ್ರಿಶ್ಚಿಯನ್ನು ನಾವು ಹಿಂದೂಗಳು ಅನ್ನೋದು ಯಾಕೆ ಹೇಳಬೇಕು? ಹಂಗಾರೆ ಚೇಂಜ್ ಮಾಡ್ಬಿಡಿ. ಭಾರತೀಯ ಜನತಾ ಪಕ್ಷ ಹಿಂದೂ ಜನತಾ ಪಕ್ಷ ಅಂತ ಇಟ್ಕೊಳ್ಳಿ. ಭಾರತೀಯ ಬಿಟ್ಬಿಡಿಯಪ್ಪ. ನಿಮಗೆ ಭಾರತೀಯರು ಅಂತ ಹೇಳೋಕ್ಕೆ ನಾಚಿಕೆ ಆದರೂ ಸರಿ, ನೀವು ಹಿಂದೂ ಜನತಾ ಪಕ್ಷ ಅಂತ ಇಟ್ಕೊಳ್ಳಿಯಪ್ಪ. ನೀವು ಭಾರತೀಯ ಜನತಾ ಪಕ್ಷ ಅಂತ ಇಟ್ಕೊಬಿಟ್ಟು ಅವರು ಮುಸ್ಲಿಮಾನರು ಇವರು ಬುರ್ಕ ಹಾಕತ್ತಾರೆ, ಇವರು ಹತ್ತಿಂತಾರೆ, ಅವೆಲ್ಲ ಯಾಕೆ ಪ್ರತಾಪ್ ಸಿಂಹ? ನಿನ್ನನ್ನು ನೀವು ಉಣ್ಣು, ಅವರನ್ನು ಅವ್ರು ಉಣ್ತಾರೆ. ನೀ ಅದು ಬಿಟ್ಬಿಟ್ಟು ನೀ ಹತ್ತಿನ ಬೇಡ ಇತ್ತಿನ ಬೇಡ ಒಳಗೆ ನೀ ಏನಪ್ಪ? ನೀ ಇನ್ನೂ ಒಂದು ಏನು ಆಯ್ತಲ್ಲ, ನೀ ಯಾಕೆ ಒಂದು ಟಿಕೆಟ್ಗೆ ಒಂದು ಟ್ರೈ ಮಾಡ್ಯಾ? ಸುಮ್ಮನೆ ನೀ ಅವ್ರ ಇರ್ಬೇಕಾ ಮಾತಾಡ್ಬಿಟ್ಟು ನಿನ್ಗೆ ಲೈಫ್ ಲಾಂಗು ಟಿಕೆಟ್ ಏನಾರ ಕೊಡ್ಬಿಟ್ರೆ ಬಿಜೆಪಿ ಅವರು ಅಂತ ಮುಟ್ಟಾಡ್ರಿ ಯಾರು ಇಲ್ಲ. ನಿನಗೆ ಕೊಡ್ಬಿಟ್ರೆ ಆಮ್ಯಾಗ ಅದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ ಕೇಳು. ನೀನಿರೋದು ಯಾವುದೋ ಊರವನು ಇಲ್ಲಿ ಮೈಸೂರು ಬಂದು ಸೇರ್ಕೊಂಡೆ. ಮೈಸೂರಲ್ಲಿ ಯಾರು ಗಂಡಸಿಲ್ಲ ಅಂತ ನೀನು ಟಿಕೆಟ್ ಕೊಟ್ರೆ ನಮ್ಮ ಮೈಸೂರಿಗೆ ಅವಮಾನ. ಮೈಸೂರಲ್ಲಿ ಬಿಜೆಪಿಲಿ ಒಳ್ಳೊಳ್ಳೆ ಲೀಡ್ರ್ಗಳಿದ್ದಾರೆ. ಅವ್ರು ಬಿಟ್ಟು ನಿನ್ನ ಟಿಕೆಟ್ ಕೊಟ್ರೆ ಬಿಜೆಪಿಲಿ ನಿನ್ನಂಥ ಮುಟ್ಟಾಳನ್ನ ಟಿಕೆಟ್ ಕೊಟ್ಟಿರೋದು ಇಡೀ ದೇಶಕ್ಕೆ ಗೊತ್ತಾಗ್ಬಿಡ್ತದೆ. ದಯವಿಟ್ಟು ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಅವ್ರು ಬುರ್ಖಾನಾರು ಹಾಕತ್ತಾರೆ, ಯೂನಿಫಾರ್ಮ್ ಎಲ್ಲರೂ ಹಾಕಬತ್ತಾರೆ. ನೀನು ಮುಸಲ್ಮಾನರ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ. ಅವರು ನಮ್ಮ ಭಾರತೀಯರು, ಅವರು ನಮ್ಮ ಪ್ರಜೆ. ಹೆಣ್ಣು ಅಂದಮೇಲೆ ದೇಶದಲ್ಲಿ ಎಲ್ಲ ಒಂದೇ. ನೀವು ಕಟ್ಕೊಂಡಿರೋದು ನೀವು ಏನೇಳೋ ಮನುಷ್ಯರು ಕಟ್ಕೊಂಡಿರೋದು ಜಾತಿನ ಹೆಣ್ಣು ಅಂತ. ಹೆಣ್ಣು ಗಂಡು ಇರೋದೇ 2. ಆ 2ರಲ್ಲಿ ನೀನು ಯಾಕೆ ಹಿಂಗೆ ಹೇಳ್ದೆ ಪ್ರತಾಪ್ ಸಿಂಹ? ಮಾತಾದ್ರೆ 80 ಫೋನ್ ವೀಡಿಯೋದ್ರ ಕರ್ಕೊಂಡು ಹೇಳ್ತಿದ್ಯಪ್ಪ. ನಿನ್ನ ಮಾತಾದೇನು ನಿನಗೆ ಅರ್ಥ ಆಗಬೇಕು, ಇಲ್ಲ ಕೇಳೋರ್ಗೆ ಅರ್ಥ ಆಗಬೇಕು. ದಯವಿಟ್ಟು ನೀವು ಮುಸ್ಲಿಮರ ಬಗ್ಗೆ ಮಾತಾಡೋಕೆ ಹೋಗ್ಬೇಡ. ಅವ್ರು ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರು ಮಾಡ್ಕೋತಾರೆ. ನಿಮ್ಮ ಸರ್ಕಾರ ಬಂದಾಗ ನೀವು ಮಾಡಲ್ವಾ? ನೀವು ಕ್ಯಾನ್ಸಲೇ ಮಾಡ್ತಿದ್ದೀರಪ್ಪ. ಆಗ ಅವ್ರೇನೋ ಹೋರಾಟ ಮಾಡ್ತಾರಾ? ಇಲ್ಲ. ನೀವು ಮಾಡೋ ಜಾಸ್ತಿ ಎಲ್ಲಿ ಮಂಗಳೂರಲ್ಲಿ ಅಂದರೆ ಅಲ್ಲಿ ಮಾತ್ರ. ಇನ್ನು ಮೈಸೂರೊಳಗೆ ನೀವೇನು ಮಾಡೋಕ್ಕಾಗಲ್ಲ. ಮೈಸೂರು ಯಾಕಂದರೆ ಶಾಂತಿಯುತವಾದ ಜಾಗ. ಕರ್ನಾಟಕ, ಆ ಕರ್ನಾಟಕದಲ್ಲಿ ಕೆಲವು ಭಾಗಗಳು ಶಾಂತಿಯುತವಾಗದೆ. ನೀವು ಮಂಗಳೂರು ಒಂದು ಇಟ್ಕೊಂಡು ಆಟ ಆಡ್ತಿದ್ದೀರಿ. ಅದಕ್ಕೆ ಪ್ರತಾಪ್ ಸಿಂಹ ನೀ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಈಗ ನಿಮ್ಮ ನರೇಂದ್ರ ಮೋದಿ ಹೇಳ್ತಿರಲ್ಲ, ಒಂದು ಸೈಕಲ್ ಗೀಕಳ ತಗೊಂಡು ಸುತ್ತಪ್ಪ, ನೀ ಕಾರ್ಗೆ ತಗೊಂಡು ಸುತ್ತಬೇಡ, ಆಮ್ಯಾಗ ಡೀಸೆಲ್ ಪೆಟ್ರೋಲ್ ಎಲ್ಲ ವೇಸ್ಟ್ ಆಗುತ್ತೆ. ಸೈಕಲ್ ತಗೋ ಒಂದು ಪ್ರತಾಪ್ ಸಿಂಹ ಇಲ್ಲ ಬಾ ನಾನೇ ಕೊಡ್ತೀನಿ ಒಂದು ಹಳೆ ಸೈಕಲಲ್ಲಿ ನಮ್ಮ ಕೊಂಡಣ ಸೈಕಲ್ ಸಪ್ಪಲ್ ಒಂದು ಅದ ಸೈಕಲು ಅದು ಕೊಡ್ತೀನಿ, ಸೀದಾ ಸುತ್ತಪ್ಪ ನೀನು. ಅರ ಸೂಟು ಹಿಂದಕ್ಕೆ ತಗೋ ಪಟ್ಗಳ ಸೈಕಲ್ ಹಿಂದ್ಗಡೆ, ಇನ್ನು ಮಿಕ್ಕಿದ್ದು ಮಾಮೂಲಿ ತಿರ್ಗಾಡಪ್ಪ ಪ್ರತಾಪ್ ಸಿಂಹ. ದಯವಿಟ್ಟು ಪ್ರಧಾನಮಂತ್ರಿಗೆ ಮಾತಿಗೆ ನೀವು ಬೆಲೆ ಕೊಡಬೇಕು. ನೀನು ನಿಜವಾಗ ಕಾರ್ಯಕರ್ತನಾಗಿ ನೀವು ಒಬ್ಬ ಪ್ರಧಾನಮಂತ್ರಿಗೆ ನೀವು ಬೆಲೆ ಕೊಡ್ತೀನಿ ಅನ್ನಂಗಿದ್ರೆ ನಾಳೆಯಿಂದ ನಾನು ಕಣ್ಣೀರಿಗೆ ಸೈಕಲ್ ತಗೊಂಡು ಸುತ್ತು, ಆಗ ನೀನು ಒಪ್ತೀನಿ. ನೀ ಕಾರ್ ತಗೊಂಡು ಸುತ್ತೋದು ಇಲ್ಲಿ ಜನಗಳಿಗೆ ಡೀಸೆಲ್ ಹಾಕ್ಸ್ಕೊಬೇಡಿ, ಪೆಟ್ರೋಲ್ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳೋದು ಇದು ಸುಳ್ಳು. ನೀ ಮೊದಲು ಸೈಕಲ್ ತಗೊಂಡು ಸುತ್ತು ಊರೂರ, ಆಗ ನಾನು ಒಪ್ಕೋತೀನಿ.